ಗುರುವಾರ ರಾತ್ರಿ ಅವನು ಶುಕ್ರವಾರ ಸಾಯ್ತಾನೆ, ಗುರುವಾರ ರಾತ್ರಿ ಅವನೇ ನಂಬರ್ ಅವ್ರು ಅಣ್ಣನಿಗೆ ಅವ್ರ ಹತ್ರ ಮಾತಾಡುವಂತ 11 ಗಂಟೆಯಿಂದ 3 ಗಂಟೆ ರಾತ್ರಿವರೆಗೂ ಮಾತಾಡ್ತೀನಿ. ಸರ್ 9 ವರ್ಷ ಮಕ್ಕಳಿರ್ಲಿಲ್ಲ, ಎಲ್ಲ ಪೂಜೆ ಮಾಡಿ ಇವರಿಬ್ಬರು ಪುತ್ರ ಕೊಡ್ತಿದ್ದೆ. ಈಗ ಅವಳು ಕಿರುಕುಳ ಕೊಡೋಕ್ಕೆ ಜಾಸ್ತಿ ಆಗಿದ್ದು. ಮುಂಚೆ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ಲು, ಕೊಟ್ಟು ಒಂದು 20 ದಿವಸ ಏನೇನೋ ಇದ್ದ. ಆಮೇಲೆ ಬೇಲ್ ಕೊಟ್ಟೆ, ಅವಳೇ ಬಿಡಿಸ್ಕೊಂಬಂದ್ಮೇಲೂ ತಿರುಗಿ ನಾವು ಕೇಳ್ದೋ ಮದುವೆ ಆಯ್ತೀಯ ಅಂತಂದ್ಬಿಟ್ಟು. ನನಗಿಷ್ಟೆಲ್ಲ ಅವಮಾನ ಮಾಡಿದ್ದಾಳೆ, ನಾನು ಆಗಲ್ಲ. ಅಷ್ಟೇ ಒಂದು ಮದುವೆ ಆಗಿದ್ದ, ಡ್ರೈವರ್ಸ್ ಕೊಟ್ಟಿದ್ಲು, ಒಂದು ಮಗು ಇತ್ತು ಅಂದ್ಬಿಟ್ಟು ಅವನು ಹೇಳ್ದ. ತಿರುಗಿ ಮತ್ತೆ ನನಗೆ ದುಡ್ಡು ಕೊಡು, 10 ಲಕ್ಷ ಕೊಡು, 20 ಲಕ್ಷ ಕೊಡು, ನಾನು ಆತ್ಮಾಹುತಿ ಮಾಡ್ಕೊತೀನಿ, ನಿಮ್ಮ ಮನೆ ಹತ್ರ ಬರ್ತೀನಿ, ನಾನೇ ತಗೊತೀನಿ, ವಿಷ ತಗೊತೀನಿ ಅಂತ ನಮಗೂ ಟಾರ್ಚರ್ ಕೊಟ್ಲು. ಗುರುವಾರ ರಾತ್ರಿನೂ ತಿರ್ಗಿ ಅವನು ಹೇಳ್ದ, ಫೋನ್ ಮಾಡಿ ಒಂದ್ಸಲಿ ಮಾತಾಡೋಕ್ಕೆ ಕೇಳು ಅಂತ. ನಾನು 11 ಗಂಟೆಯಿಂದ 3 ಗಂಟೆ ರಾತ್ರಿವರೆಗೂ ಅವಳ ಹತ್ರ ಕೇಳ್ಕೊಂಡು ಸರಿಯಮ್ಮ ನನಗೆ ಒಂದು 3 ದಿವಸ ಟೈಮ್ ಕೊಡು, ಅವಳು ತಿರ್ಗಿ ಮತ್ತೆ ಕಂಪ್ಲೇಂಟ್ ಕೊಟ್ಟಮೇಲೆ 3 ದಿವಸ ಟೈಮ್ ಕೊಡು, ನಾನು ಕರೆಸ್ತೀನಿ ಅಂತ ನಾನು ಕೇಳಿದೆ. ಆ ಬೆಳಗ್ಗೆ ಅಷ್ಟರೊಳಗಡೆ ಇವನು ಹಿಂಗೆ ಮಾಡ್ಕೊಂಡಿದ್ದಾನೆ. ಇನ್ನೇನು ನಮಗೆ ಇನ್ನೊಂದು ಗೊತ್ತಿಲ್ಲ, ಇಷ್ಟು ಸಾರು ಗೊತ್ತು ನನಗೆ. ನಿಮ್ಮ ಮಗನ ಹೆಸರೇನು? ಮಂಜುನಾಥ್. ಏನು ಕೆಲಸ ಮಾಡ್ತಾರೆ? ಮುಂಚೆ ಕಂಪ್ನಿಗೆ ಹೋಯ್ತಿದ್ದೆ, ಯಾವುದೋ ಕಂಪ್ನಿಗೆ. ಅವ್ನಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷ ಆಗಿತ್ತು, ಕೈಗೂ ಏಟಾಗಿತ್ತು. ಕೈಗೆ ಏಟಾದ್ಮೇಲೆ ತಿರ್ಗಿ ಅವನೆಲ್ಲೂ ಹೋಯ್ತಿರ್ಲಿಲ್ಲ. ಇವಾಗ ಮತ್ತೆ ಒಂದು 20 ದಿವಸದಿಂದ ಆಟೋ ತೊಗೊಂಡು ಆಟೋ ಓಡ್ಸೋಕೆ ಹೋಯ್ತಾ ಇದ್ದ. ಅಲ್ಲಿಂದ ಇವಳು ಜಾಸ್ತಿ ಟಾರ್ಚರ್ ಕೊಟ್ಮೇಲೆ ಇವನು ಬಂದು ಇತ್ತ ಕಡೆಗೆ. ಅವಳ ಹೆಸರು ಗಗನ MT ಅಂತ. ನನ್ನ ಮುಂಚೆ ತಮ್ಮ ಕೆಲಸಕ್ಕೆ ಹೋಗ್ತೀನಲ್ಲ, ಪಕ್ಕದ ಕಂಪ್ನಿಯಲ್ಲಿ ಅವ್ರ ಹುಡುಗಿ ಪರಿಚಯ ಆಗಿದ್ದು. ಅವನಿಗೆ ನಮ್ಗೆ ಗೊತ್ತಿರಲಿಲ್ಲ. ಅವಳು ಸ್ಟೇಷನ್ ಕೊಟ್ಟಾದ್ಮೇಲೆ ಈ ವಿಚಾರ ನಮ್ಗೆ ಗೊತ್ತಾಗಿದ್ದು. ಅವಳು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಸುಮಾರು, ಅವ್ರು ಈ ಥರ ಕೇಸ್ ಆದಾದ್ಮೇಲೆ ಒಳಗಡೆ ಹೋಗಾದ್ಮೇಲೆ ಅವ್ಳು ಹುಡುಗಿ ಸರಿ ಇಲ್ಲ, ಸುಮಾರು ಜನಕ್ಕೆ ಇದೇ ಥರ ಮಾಡೋಳೆ, ಬೇರೆಯವ್ರಿಗೆ ಇದೇ ಥರ ಮೋಸ ಮಾಡೋಳೆ, ಅದು ಇಂಟೆನ್ಷನಲ್ಲಿ ಅವ್ಳು ಮಾಡ್ತಿರೋದು, ಫ್ರಾಡ್ ಮಾಡ್ತಿರೋದು ಅಂತ ಹೇಳಿದ್ರು. ಅದಾದಮೇಲೆ ನಾವೆಲ್ಲ ಕೇಳಿದ್ದಕ್ಕೆ ಆ ಥರ ಏನಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದ. ಅವಳು ಹುಡುಗಿ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ. ಸೌಂಡ್ ಪಡೋನಿಗೆ ಆಟೋ ಓಡಿಸೋಕೆ ಹೋಗೋನು 20 ಡೇಸಿಂದ. ಅದಾದಮೇಲೆ ಆ ಹುಡುಗಿ ಒಂದು ಸಾಯೋಕ್ಕೂ 2 ಡೇಸ್ 3 ಡೇಸ್ ಮುಂಚೆ ಅವಳಿಗೆ ಟಾರ್ಚರ್ ಕೊಟ್ಟು ದುಡ್ಡು ಕೊಡಿ ಅಂತ ಕೇಳಿ ಮತ್ತೆ ಒಳಗೆ ಹಾಕ್ಸ್ತೀನಿ ಅಂದ್ಬಿಟ್ಟು ಪ್ರೆಷರ್ ಕೊಟ್ಟು ಅವನಿಗೆ ಸೂಸೈಡ್ ಮಾಡ್ಕೊಳೋ ಥರ ಮಾಡೋರು ಸರ್. ಅವ್ರ ಇಂಟೆನ್ಷನಲ್ಲಿ ದುಡ್ಡುಗೋಸ್ಕರನೇ ಮಾಡಿರೋದು. ಅದಕ್ಕೆ ರೆಕಾರ್ಡು ಸಾಕ್ಷಿ ಎಲ್ಲ ಅವ್ನ ಮೊಬೈಲಲ್ಲೇ ಇದೆ. ಅದು ಮಾಮೂಲಿ ಪೊಲೀಸರು ಅದನ್ನು ಸೀಸ್ ಮಾಡಿದ್ದಾರೆ. ಏನು ವಾಯ್ಸ್ ರೆಕಾರ್ಡು, ಅದಕ್ಕೆ ಏನೇನು ಬೇಕು ಅದು ಪ್ರೂಫು, ಡಾಕ್ಯುಮೆಂಟ್ಸ್, ಪ್ರತಿಯೊಂದು ಎವಿಡೆನ್ಸ್ ಕೂಡ ಅವ್ನ ಮೊಬೈಲಲ್ಲೇ ಐತೆ. ನೀವು ಹುಡುಗಿ ಜೊತೆ ಮಾತಾಡಿದ್ರೆ ನೀವೇನೋ ಮಾತಾಡಿದ್ರಾ? ನಾನು ಮಾತಾಡಿದ್ದೀನಿ, ನಂಬರ್ ಕೊಟ್ಟಿದ್ದು. ಅವ್ನು ಸಾಯೋಕ್ಕೂ ಮುಂಚೆ ಈತ ನಂಬರ್ ಕೊಟ್ಟಿದ್ದ ಹುಡುಗಿದು. ನಮ್ಮಮ್ಮವರು ಮಾತಾಡಿದ್ರು, ನಾನು ಮಾತಾಡಿಲ್ಲ. ನಾನು ನಂಬರ್ ಫೋನ್ ಮಾಡಿಕೊಟ್ಬಿಟ್ಟು ನಮ್ಮ ತಾಯಿಯವ್ರಿಗೆ ಮಾತಾಡಿ ಅಂತ ಕೊಟ್ಟಿದ್ದೆ. ಯಾಕಂದರೆ ನಾನು ಮಾತಾಡೋದು ಸರಿಯಲ್ಲ ಅಷ್ಟು ಟೈಮಲ್ಲಿ, ನೈಟ್ ಟೈಮಲ್ಲಿ ಹುಡುಗಿ ಹತ್ರ. ಅದಕ್ಕೆ ನನ್ನ ತಾಯಿಗೆ ಮಾತಾಡಿ ಅಂದ್ಬಿಟ್ಟು ಅವಳಿಗೆ ಫೋನ್ ಮಾಡಿಕೊಟ್ಟಿದ್ದು ಸರ್. ಯಾವತ್ತಾಗಿತ್ತು? ನಿಮ್ಮ ತಮ್ಮ ಯಾವಾಗ ಹೋಗಿತ್ತು? ಬುಧವಾರ ಬೆಳಗ್ಗೆ ಸರ್ ಹೋಗಿದ್ದು. ಏನು ಹೇಳೋದಾ? ಅದಮ್ಮ ಏನಿಲ್ಲ ಸರ್, ಮಾಮೂಲಿ ನಾರ್ಮಲ್ ಆಟೋ ಓಡಿಸೋಕೆ ಹೋಗೋನು. ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಂಡು ಆಟೋ ಓಡಿಸೋಕೆ ಮಾಮೂಲಿ ರೆಗ್ಯುಲರಾಗಿ ಹೋದಂಗೆ ಹೋದರು. ಹೋಗಾದ್ಮೇಲೆ ನನಗೆ ಕಾಲ್ ಮಾಡ್ದೆ, ಈ ಥರ ಪೊಲೀಸ್ ಕಡೆಯಿಂದ ಟಾರ್ಚರ್ ಕೊಡ್ತಾವ್ರೆ, ಹುಡುಗಿ ದುಡ್ಡು ಕೊಡು ಅಂದ್ಬಿಟ್ಟು, ಇಲ್ಲ ಸ್ಟೇಷನ್ಗೆ ಬಾ ಅಂತ ಫುಲ್ಲು ಪ್ರೆಷರ್ ಕೊಡ್ತಾವ್ರೆ ನನಗೆ. ಅವ್ರು ಪೊಲೀಸ್ ಕಡೆಯಿಂದ ನಾನು ಜಾಸ್ತಿ ಟಾರ್ಚರ್ ಕೊಡಿಸ್ತಾವಳೆ ಅಂತ ಹೇಳಿದ್ರು. ಕುಂಬಳೂರು ಸ್ಟೇಷನಿಂದ ಮಹೇಶ್ ಅವರು ನನಗೆ ತುಂಬ ಟಾರ್ಚರ್ ಕೊಡ್ತಾವ್ರೆ ಅಂತ ಹೇಳ್ದೆ. ಅದಾದಮೇಲೆ ನಾನು ಕೇಳಿದೆ, ಇವಾಗ ಹೋಗ್ಲಿ ಬಂದ್ಬಿಡು ಮಾತಾಡೋಣ ಅಂತ. ಇಲ್ಲ ನಾನು ಹೊರಗಡೆ ಇದ್ದೀನಿ, ಆಟೋ ಓಡ್ಸೋಕೆ ಹೋಗ್ತೀನಲ್ಲ, ಎಲ್ಲ ಹೊರಗಡೆ ಇದ್ದೀನಿ, ಸಂಜೆ ಆಗುತ್ತೆ ಬರೋದು, ಸಂಜೆ ಮೇಲೆ ಬರ್ತೀನಿ ಅಂತ. ಸರಿ ಆಯ್ತು ಬಾ ಸಂಜೆ, ಇಲ್ಲ ಬೆಳಗ್ಗೆ ಹೋಗಿ ಸ್ಟೇಷನ್ ಹತ್ರ ಮಾತಾಡ್ಕೊಬರೋಣ ಅಂತ ಹೇಳಿದೆ ಸರ್. ಅದಾದಮೇಲೆ ಈ ಥರ ಮಾಡ್ಕೊಂಡಿದ್ದೆ ನಾನು. ನಿಮಗೆ ಯಾವಾಗ ಗೊತ್ತಾಯಿತು? ಅವನು ಬುಧವಾರ ಮಧ್ಯಾಹ್ನ ಕಾಲ್ ಮಾಡಿ ಹೇಳ್ದೆ, ಈ ಥರ ಟಾರ್ಚರ್ ಕೊಡ್ತಾರೆ ಪೊಲೀಸರು ಅಂದ್ಬಿಟ್ಟು. ಆಯ್ತು ಬಾ ಅಂತ ಹೇಳಿದೆ. ಅದಾದಮೇಲೆ ಅವನು ಈ ಥರ ಮಾಡ್ಕೊಂಡಿದ್ದ. ಏನಾಗಿದೆ ಅಂದರೆ ವಿಷ ತೊಗೊಂಡಿರೋದು ಸರ್, ಕಾಳಿಗೆ ಮಾತ್ರೆ. ನಿಮಗೆ ನಾವು ವಿಡಿಯೋನ ಕಳಿಸಿದ್ದು ಸರ್. ವೀಡಿಯೋ ನನಗೂ ಒಬ್ಬನಿಗೆಲ್ಲ, ಅವ್ನ ಫ್ರೆಂಡ್ಸ್ಗೆ, ಅವನಿಗೆ ಜಾಸ್ತಿ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಆ ವಿಡಿಯೋ ಕಳಿಸಿದ್ದಾನೆ. ಏನಿತ್ತು ವಿಡಿಯೋದಲ್ಲಿ ಹುಡುಗಿ ಟಾರ್ಚರ್ ಕೊಟ್ಟಿರೋದು, ಮತ್ತು ಅವ್ನ ಸಾವಿಗೆ ಕಾರಣ ಯಾಕೆ ಆ ಥರ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮೇನ್ ಏನು ರೀಸನ್ನು ಅದರಲ್ಲೇ ಐತೆ, ವಿಡಿಯೋದಲ್ಲೇ ಐತೆ. ಅದಕ್ಕೆ ಯಾರು ಕಾರಣ ಅವ್ನ ಸಾವಿಗೆ, ಮತ್ತು ಸಾವು ಆ ಥರ ಮಾಡ್ಕೊಳೋದಕ್ಕೆ ಏನು ಕಾರಣ ಅಂತ ಆ ವಿಡಿಯೋದಲ್ಲೇ ಕರೆಕ್ಟಾಗಿ ಅವನ ಇದೆ ಮಾಹಿತಿನ.